ಬಿಜೆಪಿ ರೆಬಲ್ಸ್ ಟೀಮ್ ಗದ್ದಲದ ಮಧ್ಯೆ ಪಕ್ಷದಲ್ಲಿ ಶುರುವಾಯಿತು ಹೊಸ ಚರ್ಚೆ. ಬಿವೈ ವಿಜಯೇಂದ್ರ ಆರ್ ಅಶೋಕ್ ನಡುವೆ ಆಗ್ತಾ ಇಲ್ವಾ ಹಾಗಾದ್ರೆ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂಥದ್ದು ಪ್ರಶ್ನೆ. ಈಗ ಅಲ್ಲಿ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಬೀಡು ಬಿಟ್ಟಿದೆ, ಇಲ್ಲಿ ರಾಜ್ಯದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಗುಸುಗುಸು ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಹೋರಾಟದಲ್ಲೂ ಎದ್ದು ಕಾಣಿಸ್ತಾ ಇದೆ ಗ್ರೂಪಿಸಂ, ಅಂದ್ರೆ ಗುಂಪುಗಾರಿಕೆ. ಅತ್ತ ಯತ್ನಾಳ್ ರಮೇಶ್ ಜಾರಕಿಹೊಳಿ ಟೀಮ್ನಿಂದ ಪ್ರತ್ಯೇಕ ವಕ್ಫ್ ಹೋರಾಟ ನಡೀತಾ ಇದ್ರೆ, ಇತ್ತ ವಿಜೇಂದ್ರ ಆರ್ ಅಶೋಕ್ ನಡುವಿನ ಹೋರಾಟದಲ್ಲೂ ಅಂತರಗಳಿದಾವೆ. ಹೊಸ ವರ್ಷಾರಂಭದ ಹೊತ್ತಲ್ಲಿ ಸರಿಯಾಗದ ಬಿಜೆಪಿಯ ಆಂತರಿಕ ಕಚ್ಚಾಟ. ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ವಿಜೇಂದ್ರ ಭೇಟಿ ವೇಳೆ ಅಶೋಕ್ ಅವರು ಸೈಲೆಂಟ್ ಆಗಿದ್ದರು. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಅಶೋಕ್ ಹೋರಾಟದಲ್ಲಿ ವಿಜೇಂದ್ರ ಸೈಲೆಂಟ್ ಆಗಿಬಿಟ್ರು. ಅಂದ್ರೆ ಕೆಲ ತಿಂಗಳಿಂದ ಆಂತರಿಕ ಕಚ್ಚಾಟ ಶುರುವಾಗಿದೆ. ವಿಜೇಂದ್ರ ಅಂದರೆ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಮಧ್ಯೆ. ಇಬ್ಬರ ನಡುವೆ ಹೊಂದಾಣಿಕೆ ಕುರಿತ ಬಗ್ಗೆ ಪಕ್ಷದಲ್ಲಿ ಗುಸುಗುಸು ಶುರುವಾಗಿದೆ. ಯಾಕೆ? ಸಂದರ್ಭ ಸಹಿತ ಉತ್ತರ ಕೊಡೋದಾದರೆ, ಸಚಿನ್ ಪಾಂಚಾಳ್ ಗುತ್ತಿಗೆದಾರನ ಮನೆಗೆ ವಿಜೇಂದ್ರ ಆ್ಯಂಡ್ ಟೀಮ್ ಹೋಗಿತ್ತು. ಆ ಸಂದರ್ಭದಲ್ಲಿ ಅಶೋಕ್ ಅವರು ಸೈಲೆಂಟು. ಜೊತೆಗೆ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಮಾಡಿದರು. ಅಲ್ಲಿ ಅಶೋಕ್ ಆ್ಯಕ್ಟಿವು, ವಿಜೇಂದ್ರ ಅವರು ಸೈಲೆಂಟು. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಇವರಲ್ಲಿ ಒಗ್ಗಟ್ಟಿಲ್ಲ, ಸಾಮ್ಯತೆ ಇಲ್ಲ? ಇವೆಲ್ಲವೂ ಕೂಡ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನುವಂಥದ್ದನ್ನು ಎತ್ತಿ ತೋರಿಸ್ತಾ ಇದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದರೂ ನಡೀತಾ ಇರ್ಬೋದಾ? ಯಾಕೆಂದರೆ ಒಂದು ಹೋರಾಟದಲ್ಲಿ ವಿಜೇಂದ್ರ ಅವರು ಅಬ್ಬರಿಸ್ತಾರೆ, ಇನ್ನೊಂದು ಹೋರಾಟ ಅಂತ ಬಂದಾಗ ಅಲ್ಲಿ ಅಶೋಕ್ ಅವರು ಅಬ್ಬರಿಸ್ತಾರೆ, ಗರ್ಜಿಸ್ತಾರೆ. ಆದರೆ ಕೆಲವು ಕಡೆಗಳಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ, ಅಲ್ಲಿ ಮತ್ತೊಬ್ಬರು ಹೈಲೈಟ್ ಆಗ್ತಾರೆ. ಯಾಕೆ ಹಾಗಾದರೆ? ಅವತ್ತು ಪಾಂಚಾಳ್ ಅವರು ಮನೆಗೆ ಹೋದಾಗ ವಿಜೇಂದ್ರ, ರವಿಕುಮಾರು ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಇದ್ದರು, ಆದರೆ ಅಶೋಕ್ ಇರಲಿಲ್ಲ. ಅದಾದ ಮೇಲೆ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡಿದರು. ಅಲ್ಲಿ ನೋಡಿದ್ರೆ ವಿಜೇಂದ್ರ ಫುಲ್ ಸೈಲೆಂಟು, ವೈಲೆಂಟ್ ಆಗಿದ್ರು, ಅಶೋಕ್ ಆ್ಯಂಡ್ ಸಿ ಟಿ ರವಿ ಸೇರಿದಂತೆ. ಹಾಗಾಗಿಯೇ ಈ ಅನುಮಾನಗಳು ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗುತ್ತಿವೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಅಲ್ಲಿ ಹೈದರಾಬಾದ್ನಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಆಕ್ಟಿವ್ ಆಗಿದೆ. ಇಲ್ಲಿ ನೋಡಿದರೆ ಅಶೋಕ್ ಮತ್ತು ವಿಜೇಂದ್ರ ನಡುವೆ ಹೊಂದಾಣಿಕೆ ಕೊರತೆ ಅನ್ನೋದು ಗುಸುಗುಸು ನಡೀತಾ ಇದೆ. ಅಂದರೆ ಎಲ್ಲೊಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದರೂ ನಡೀತಾ ಇರ್ಬೋದಾ, ಅಥವಾ ಪ್ರತಿಷ್ಠೆಗೋಸ್ಕರ ಸೈಲೆಂಟು ವೈಲೆಂಟ್ ಈ ರೀತಿ ಆಗ್ತಾ ಇರ್ಬೋದಾ ಅಂತ ಹೇಳಿ ಇಬ್ಬರ ಮಧ್ಯೆ? ಪ್ರಭು, ಬಿಜೆಪಿಯಲ್ಲಿ ಈಗ ಪ್ರತಿಷ್ಠೆಯ ಪಣದ ಹೊಡೆದಾಟ ನಡೀತಾ ಇದೆ. ಒಂದ್ ಕಡೆ ಬಣ ರಾಜಕಾರಣ, ಮತ್ತೊಂದು ಕಡೆ ಪ್ರತಿಷ್ಠೆಯ ಗುದ್ದಾಟಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ಹಾಗೆ ವಿಪಕ್ಷ ನಾಯಕರಿಗೂ ತಾಳಮೇಳ ಹೊಂದುತ್ತಾ ಇಲ್ಲ ಅನ್ನುವಂತಹ ವಿಚಾರ ನಿಧಾನವಾಗಿ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಹೋರಾಟ ಸಂಘಟಿಸುವಾಗ ಒಟ್ಟಿಗೆ ಕೂತು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಹೋರಾಟದ ಅವಧಿಯಲ್ಲಿ ಇಬ್ಬರು ಭಿನ್ನರಾಗಿ ಬೇರೆ ಬೇರೆ ಕಡೆ ಪ್ರತಿಭಟನೆಯನ್ನ ಮಾಡ್ತಾರೆ. ಅದು ಬೇರೆ ಬೇರೆ ವಿಚಾರಕ್ಕೆ ಅನ್ನೋದು ಗಮನಾರ್ಹ. ಸೊ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರುಗಳ ನಡೆ ಹಾಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಭಿನ್ನರು ಕೊಡುವಂತ ಹೊಗಳಿಕೆ ವಿಚಾರಗಳು ಬಹಳಷ್ಟು ಗೊಂದಲವನ್ನ ಹುಟ್ಟಿಸ್ತಾ ಇದೆ. ಒಂದ್ ಕಡೆ ಅಶೋಕ್ ಅವರನ್ನವರು ಭಿನ್ನರ ತಂಡ ಹೊಗಳ್ತಾ ಇದೆ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಅಪಸ್ವರವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಹೀಗಾಗಿ ಭಿನ್ನರ ಜೊತೆಗೆ ಸಂಬಂಧವನ್ನ ಅಶೋಕ್ ಅವರು ಕಾಪಾಡಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ವಿಜೇಂದ್ರ ಅವರು ಪ್ರತಿ ಬಾರಿ ತಮ್ಮ ಹೋರಾಟಗಳನ್ನು ರೂಪಿಸುವ ಸಂದರ್ಭದಲ್ಲಿ ಪಕ್ಷ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತದೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಆ ಹಂತದಲ್ಲಿ ಎಲ್ಲೂ ಕೂಡ ಅದು ಕಾಣಿಲ್ಲ. ಒಂದು ಕಡೆ ಬಾಣಂತಿಯರ ಸಾವಿನ ಹೋರಾಟ ನಡೀತಾ ಇದೆ, ಇನ್ನೊಂದು ಕಡೆ ವಕ್ಫ್, ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ. ಈ ಮೂರು ಹೋರಾಟಗಳನ್ನ ಭಿನ್ನ ಭಿನ್ನ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಪ್ಲಾನ್ ಇಟ್ಟುಕೊಂಡ್ರು ಕೂಡ ಹೋರಾಟ ಮುನ್ನಡೆಸುವವರು ಯಾರು ಅನ್ನುವಂಥದ್ದು ಇಲ್ಲ. ಪ್ರಿಯಾಂಕ್ ಖರ್ಗೆ ಸಚಿವರ ಮೇಲೆ ಆಗಿದಂತಹ ಹೋರಾಟದಲ್ಲಿ ಪಕ್ಷವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ವಿಜೇಂದ್ರ ಅವರೇ ಹೊತ್ತುಕೊಂಡಿದ್ರು. ಅಧಿಕೃತವಾಗಿ ಪಕ್ಷದ ಕಚೇರಿ ಇದನ್ನು ಘೋಷಣೆ ಮಾಡಿತ್ತು. ಆದ್ರೆ ಹೋರಾಟದ ಸಂದರ್ಭದಲ್ಲಿ ಅವರ ಕ್ಷೇತ್ರದ ಕಾರ್ಯಕರ್ತರೊಬ್ಬರ ಸಾವಿನ ವಿಚಾರವನ್ನು ಮುಂದಿಟ್ಟುಕೊಂಡು ವಿಜೇಂದ್ರ ಅವರು ಪ್ರತಿಭಟನೆಗೆ ಭಾಗವಹಿಸಲಿಲ್ಲ. ಈ ಸಂದರ್ಭದಲ್ಲಿ ಹೋರಾಟದ ಜವಾಬ್ದಾರಿಯನ್ನ ಪೂರ್ಣವಾಗಿ ಅಶೋಕ್ ಅವರು ಹೊತ್ತುಕೊಂಡಿದ್ರು. ಸೊ ಇದು ಪಕ್ಷದ ವಿಚಾರಕ್ಕೆ ಓಕೆ ಆದ್ರೂ ಕೂಡ ನಾಯಕತ್ವದ ವಿಚಾರದಲ್ಲಿ ಈ ಗೊಂದಲ ಯಾಕೆ ಅನ್ನುವಂತ ಪ್ರಶ್ನೆ ಹುಡ್ತಾ ಇದೆ. ಸೊ ಹೀಗಾಗಿ ಪಕ್ಷದ ಒಳಭಾಗದಲ್ಲಿ ನಾಯಕರ ನಡುವಿನ ಹೊಂದಾಣಿಕೆ ಕೊರತೆ ಇದೆಯೇ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟಿಸಿತ್ತು. ಇದಕ್ಕೆ ಬಹುತೇಕ ನಾಯಕರು ಹೌದು ಅನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೂ ರಾಜ್ಯಾಧ್ಯಕ್ಷರ ಚುನಾವಣೆಯ ಉತ್ತರ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಅವರು ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.